ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಆ ಕೃಷ್ಣ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಸಮೃದ್ಧಿಯಾಗಿ ಜೀವನ ಇಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ನಾನಿವತ್ತು ಅರ್ಧ ದಿನದ ಬ್ಲಾಗ್ ಮಾಡ್ತಾ ಇದ್ದೀನಿ. ಏಕೆಂದರೆ ಮಕ್ಳಿಗೆ ಹೇಗೆ ಅಲಂಕಾರ ಮಾಡಿದ್ವಿ, ಮಕ್ಕಳಿಗೆ ಯಾವ ಥರ ರೆಡಿ ಮಾಡಿದ್ವಿ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ವಿಡಿಯೋ ಲೆಂತ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನೋಡಿ. ಯುಕ್ತಿ ಏನಾಗ್ತೀಯ ನೀನು ಇವತ್ತು? ಏನಾಗ್ತೀಯ ಪುಟ್ಟ ನೀನು? ಜೋರಾಗಿ ಹೇಳು. ರಾಧಾ ಆಗ್ತೀಯಾ? ಯಾರು ರೆಡಿ ಮಾಡ್ತಿರೋದು? ಅಮ್ಮ ರೆಡಿ ಮಾಡ್ತಿದ್ದಾರಾ? ಬೇಗ ಬೇಗ ರಾಧಾ ಆಗು. ಅಣ್ಣ ಕೃಷ್ಣ ಆಗ್ತಾವನೆ. ಅಣ್ಣ ಏನಾಗ್ತಾನೆ? ಹಾಂ, ಜೋರಾಗಿ ಹೇಳು. ಕೃಷ್ಣ ಸರಿ ಅಂತ ಶುಕ್ತಿ ಶುಕ್ತಿ ಏನು ಜಡ ಹಾಕ್ಸ್ಕೊತಿದ್ದೆ ಇವತ್ತು? ಹಾಂ, ಕ್ಲಿಪ್ ಹಾಕ್ಸ್ಕೊತಿದ್ಯಾ? ಲಿಫ್ಟಿಕ್ ಎಲ್ಲ ಹಾಕ್ತಾರೆ, ಹಾಕ್ಸ್ಕೊತೀಯಾ? ಬೇಕಾ? ಯಾವ್ದು ಹಾಕ್ಸ್ಕೊತೀಯಾ? ಹಾಂ, ಏನು ಮಮ್ಮಿದು ಹಾಕ್ಸ್ಕೊಂತೀಯಾ? ಹಾಂ, ಲೊಟ್ಟೆ ಪುಸ್ಕೋ ಹಾಕ್ತೀನಿ ಬಾ. ಅಮ್ಮಂದು ಹಾಕ್ಸ್ಕೋ ಹೋಗು. ನಿಮ್ಮ ಅಮ್ಮಂದು ಹಾಕ್ಸ್ಕೊ, ನಾನು ಹಾಕ್ಸಲ್ಲ, ನಂದು ಹಾಕಲ್ಲ. ಬೇಕಾ? ಮುತ್ತು ಕೊಟ್ಟರೆ ಅದಕ್ಕೆ ಹಾಕ್ತೀನಿ. ಕಿಸಿ ಕೊಡ್ತೀಯಾ? ಹಾಂ, ಸ್ಟೋನ್ ಇಡು. ಸ್ಟೋನ್ ಫುಲ್ ಸ್ಟೋನ್ ಬರುತ್ತಲ್ಲ. ಹಾಯ್ ಹಾಯ್ ಹೇಳು, ಜೋರಾಗಿ ಹೇಳು, ನೀಟಾಗಿ ಹೇಳಬೇಕು. ಹೇಳು ಹಾಯ್. ಹಾಂ, ಅಪ್ಪ ನೀನು ಹುಡುಗಂದು ಏನಕ್ಕಪ್ಪ ನಿನಗವೆಲ್ಲ? ನಿನಗೆ ಬಿಡು ಅಂದಂಗೆ ಆಯ್ತು, ಅದಕ್ಕೆ ಹಂಗೆ ತಿರ್ಗಾ ಹೇಳ್ದೆ. ಮೂಗು ಗದ್ಯಾಕೆ ಹಂಗೆ ಇಟ್ಕೊಂಡು ಅಯ್ಯ ಚೀ, ನೀನು ಅಲ್ಲಿ ಬಿಡಬೇಡ. ನೀನು ಕಬ್ಬಮ್ಮ, ನೀನು ಚಾಕ್ಲೇಟ್ ತಿಂದು ಅಲ್ಲೂ ಹಾಗೆ ಹಾಕ್ಸ್ಕೊಂಡೋಳೆ. ಈ ಮಾಡು ಮಗಳೇ. ಈ ನೀನು ರೆಡಿ ಆಗ್ತಿರೋದು ಗರ್ಲ್ ಥರ. ನೋಡಿ ನೋಡಿ ನೋಡಿ, ಏಯ್ ಇಲ್ಲ ಮಾಡಬಾರ್ದು. ಇರು ಸಾಕಲ್ಲ? ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಆಮೇಲೆ ನಿಲ್ಲಬೇಕು, ಸಾಕಷ್ಟು. ಲಿಫಿಟು ಯುಕ್ತಿ, ಲಿಫಿಟು ಬೇಡ, ಬೇಕಾ? ಅದೇ ಮೀನು. ಆಮೇಲೆ ಆಯ್ತು, ಸಾಕು ಬಿಡೋದು ಇಷ್ಟ. ಬಾಡಿಗೆ ಕೊಡ್ಬೇಕು ದುಡ್ಡು, ಅಕ್ಕಂದು ಹಾಕ್ತಾರದೆಲ್ಲ. ಇಲ್ಲ ನಾವು ಕೊಡಲ್ಲ, ಗೊತ್ತಾಯ್ತಾ? ಕೊಡಲ್ಲ ಇದಾಯ್ತು. ಸಾಕಿಲ್ಲ ಬಿಡು. ಈ ಕಡೆ ತಿರ್ಗಿಸೋಣ. ಬಿಡ, ನೀನು ಯಾಕೆ ಮಾಡ್ಕೊಂಡಿದ್ಯಾ? ಕೊಡಿ, ನೀನು ಬೇರೆ ಮಾಡ್ಕೊಂಡು ಈ ಕಡೆ ತಿರ್ಬೇಕು. ಇನ್ನೊಂದು ಹಾಕೋದು. ಅದು ಫುಲ್ ಸ್ವಲ್ಪ ನೆಕ್ಕಿಗೆ ಎತ್ತಿ ಅದು ಅದು ಹಾಂ, ಆ ಥರ ಕಟ್ಟು. ಚೂರು ಬಿಡು. ಸಾಕಷ್ಟು.
ರಬ್ಬರ್ ಬ್ಯಾಂಡಲ್ಲಿ ಲಾಕ್ ಮಾಡು. ಜಾಸ್ತಿ ಆಗುತ್ತೆ ಅನ್ಸುತ್ತಲ್ಲ. ಚೀನಮ್ಮ ಇದಪ್ಪ ಮುಂದೆ ಓಕೆನಾ ಒಲೆ ಅಯ್ಯೋ ಕಣ್ಗೆ ಅವಳು ಹಾಕ್ಸ್ಕೊತಾಳ? ಇಲ್ಲ ಇಲ್ಲ ಹಾಕ್ಸ್ಕೊಳ್ಳೋದು. ರುಕ್ಮಣಿನ ರಾಧೇನಮ್ಮ ಸೈಡ್ ಹಾಕೋಣ. ಇಲ್ಲ ಇಲ್ಲಿ ಹಾಂ ಕೃಷ್ಣ. ರುಕ್ಮಣಿ ಇಪ್ತಿ ನೀನು ರುಕ್ಮಣಿನಾ ಮತ್ತೆ ರಾಧಾ? ಕೃಷ್ಣ ಇನ್ನೂ ರೆಡಿನೇ ಆಗಿಲ್ಲ. ಏ ಅಪ್ಪು ಸುಮ್ಮನೆ ಅಕ್ಕ ಬೀಳ್ತಾಳೆ. ಅಳ್ಳಾಡ್ತಿದೆ ಕಣ್ಣಿಗೆ. ಹೇಳ್ದೆ ತಾನೆ. ಇಷ್ಟಿ ಬಾತು ನೀನು ಓದಾಗಿದೆ ಅಷ್ಟೇ, ಸ್ಕೂಲಲ್ಲಿ ಬಿಚ್ಕೊಂಡೇ ಬಿಟ್ಟಿದೆ ಅದೆಲ್ಲ. ಅದೇ ಒಂದು ಫೋಟೋ ಇಲ್ಲಿ ಹೆಂಗೆ ಹೋಗಿದ್ಯೋ ಅಷ್ಟೇ ಬಂದಿರೋದು, ಎಲ್ಲ ಓಪನ್ ಆಗೋದು. ಕೃಷ್ಣ ಡ್ರೆಸ್ ಸರನಾ? ಕೃಷ್ಣ ಡ್ರೆಸ್ ಡು ಅದಿದು ಸಣ್ಣ ಕೈ ಕಟ್ಟಿದ್ದು ಬಿಟ್ಕೊಂಡು ಅಲ್ಲೇ ನೋಡ್ಕೊಂಡ್ಬರ್ತಾನೆ. ಈಗ ಕೊಟ್ಟ ಅದು ಒಂದು ಅದು ಎರಡು ನೋಡ್ಕೊಂಡ್ಬಿಟ್ಟಿರ್ತಾನೆ. ಇದು ಬೇಕಾ ಸರ?
ಎತ್ತು ನೀನು. ಬಿಡು ಮುಟ್ಬೇಡ ಏನು ಏನು ಮುಟ್ಬೇಡ ಬಿಡು. ಚೂರು ಪಾಪ ಎಲ್ಲ ಕಿತ್ತಾಕೊಂಬಂದಿದ್ಯಾ ಏನು ಅಲ್ಲೈತಲ್ಲ ಅದೇ ಶೇಪೇನಾ? ಉಳಿಸ್ತೀಯ ಬಿಡು ಕಾಲು. ಅಮ್ಮ ಕಾಲ ಚಿತ್ರದ ಮಾಡಲಾ? ಆಫ್ ಮಾಡಿದ್ಯಾ? ಹಾಂ. ಮುಚ್ಚು. ₹150 ಇದಕ್ಕೆ ಸೋಮ್ನೆ ಹಿಂಗೆ ಕಿತ್ತರೆ ಕಿತ್ತೋಗ್ಬಿಡತ್ತೆ. Oh my god. ಎಲ್ಲ ಡಿಮ್ಯಾಂಡ್ಸ್ ಅವ್ರಿಗೀಗ. ತಗೊಂಡೆ ತಗೊಂತಾರೆ.
ಅವಲಕ್ಕಿ ಇರಬೇಕು. ಅವಲಕ್ಕಿ ಜೊತೆಗೆ ನೀವು ಏನೇ ಹಾಕಿದ್ರೂ ಅದು ತುಂಬ ಚೆನ್ನಾಗೂ ಇರುತ್ತೆ. ನೀವು ಏನೇ ಹಾಕಿದ್ರೂ ಸರಿ ಹಾಕ್ತಿದ್ರು ಸರಿ, ಬರೀ ಅವಲಕ್ಕಿ ಇಟ್ಟರೆ ಎಷ್ಟೋ ಪುಣ್ಯವಾಗಿಬಿಡತ್ತಂತೆ. ನಾನು ಇದಕ್ಕೆ 2 ಪಚ್ಚಬಾಳೆಹಣ್ಣು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿ, ಪಿಸ್ತಾ ತೊಗೊಂಡು ಚೆನ್ನಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಈ ಡ್ರೈ ಫ್ರೂಟ್ನೆಲ್ಲ ಚೆನ್ನಾಗಿ ಕೆಂಪಾಳ ಹುರ್ಕೋಬೇಕು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಗೆ ಪಿಸ್ತಾ, ನೀವು ಯಾವುದೇ ಥರ ನಟ್ಸ್ ಇದಕ್ಕೆ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ. ನಾವು ಕಾಯಿನ ತುರ್ಕೊಂಡೇ ಹಾಕೋದು, ಯಾವುದೇ ಥರ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕೋದೇ ಇಲ್ಲ. ಯಾವುದೇ ಥರ ಪದಾರ್ಥಕ್ಕೂ ಅಷ್ಟೇ ನಾವು ಕಾಯಿನ ತುರ್ಕೊಂಡೇ ಹಾಕೋದು. 2 ಸ್ಪೂನಷ್ಟು ಬೆಲ್ಲದ ಪುಡಿ ಮಸ್ಟುಡ್ಡಾಗಿ ಹಾಕಲೇಬೇಕಾಗತ್ತೆ. ನಾನು 3 ಸ್ಪೂನಷ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ನಿಮಗೆ ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ, ಅದು ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆ ನಾವು ಎಲ್ಲ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟು, ನಾನು ಸಕ್ಕರೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಮನೇಲಿ ಮಕ್ಕಳು ಬೆಲ್ಲ ಹಾಕೋರು ಅಷ್ಟು ಅವರು ಇಷ್ಟಪಡೋದಿಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಜೊತೆಗೆ ಸಕ್ಕರೆನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಬಾದಾಮ್ ಪೌಡರ್ ಅಂತೂ ನೀವು ಮಿಸ್ ಮಾಡಲೇಬೇಡಿ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊಸ ರುಚಿ, ಹೊಸ ಥರವಾಗಿದ್ದರೆ ಅದು ಒಂಥರ ಪ್ರಸಾದ ಚೆನ್ನಾಗಿರುತ್ತಲ್ವ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂತ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ 2 ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪರಮನ್ನ ರೆಡಿಯಾಗಿದೆ, ಅಥವಾ ನಿಮ್ಮಲ್ಲಿ ಏನಂತ ಹೇಳ್ತಾರೆ ಇದನ್ನು ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಇದನ್ನು ಪರಮನ್ನ ಅಂತಲೇ ಕರೆಯೋದು. ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಬರೀ ಪೂಜೆ ಮಾಡ್ಕೊಂಡಿದ್ವಿ, ಆದರೆ ಕೃಷ್ಣನೆಲ್ಲ ಇಟ್ಟು ನಾವು ಸಾಯಂಕಾಲ ಒಂದು 4:30-5 ಗಂಟೆ ಮೇಲೆ ಇಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು 5 ಗಂಟೆ ಆ ಟೈಮಲ್ಲಿ ನಾವು ಪೂಜೆ ಮಾಡಿದ್ವಿ. ಹಾಗೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿರ್ತಾವಲ್ಲ, ಅವಕ್ಕೂ ಚೆನ್ನಾಗಿ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು 5 ಗಂಟೆ ಮೇಲೆ ನಾವು ಪೂಜೆ ಮಾಡಿರೋದು. ನಮ್ಮ ಮನೇಲಿ ಫಸ್ಟಿಂದನೂ ಕೃಷ್ಣನ ಇಡೋ ಅಭ್ಯಾಸ ಏನಿಲ್ಲ, ಅಂದರೆ ಗೊಂಬೆನ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಇದು ಗ್ರ್ಯಾಂಡಾಗಿ ಮಾಡೋ ಆ ಥರ ಎಲ್ಲ ರೂಢಿಲ್ಲ. ಯೂಶ್ವಲಿ ಪೂಜೆ ಮಾಡಬೇಕಾದ್ರೆ ಗೊಂಬೆನಿಟ್ಟು, ಅಂದರೆ ಕೃಷ್ಣನ ಗೊಂಬೆ ಇಟ್ಟು ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಇವರು ನಮ್ಮ ಕಣ್ಮಣಿಗಳು ರಾಧಾಕೃಷ್ಣ. ಹೇಗೆ ಕಾಣಿಸ್ತಿದ್ದಾರೆ ಹಾಗೆ ನಾವು ಹೇಗೆ ರೆಡಿ ಮಾಡಿದ್ದೀವಿ ಅನ್ನೋದು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಮಕ್ಕಳಿರೋ ಮನೆಗಂತೂ ಎಲ್ಲರ ಮನೆಗೂ ಕೃಷ್ಣ ರಾಧೆ ಆಗಿರ್ತಾರೆ. ನಾವು ಕೂಡ ಕೃಷ್ಣ ರಾಧೆ ನಾವು ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡೋ ವಿಡಿಯೋಗಳಿಗೆ ನಮಗೆ ಎಂಕರೇಜ್ ಆದಂಗೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾಕಾಲ ಇರಲಿ. ನಿಮ್ಮ ಕನ್ನಡತಿನ ಪ್ರೋತ್ಸಾಹಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಯಾರೇ ನೋಡಿದಿರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.